ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ವೀರಶೈವ ಧರ್ಮದ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವ ನಮ್ಮ ಈ ಧರ್ಮಪೀಠದಿಂದ ಇವತ್ತಿನ ಪ್ರವಚನವನ್ನು ಮುಂದುವರಿಸೋಣ. ಇವತ್ತಿನ ವಿಷಯ ಶ್ರೀ ರೇವಣಸಿದ್ಧರು ಅವರ ಜೀವನ ಚರಿತ್ರೆಯ ಬಗ್ಗೆ ನಾವು ವಿಮರ್ಶೆ ಮಾಡೋಣ. ಅವರು ವೀರಶೈವ ಆಚಾರ್ಯರು, ಲಾಕುಳ ಜೈನ ಬ್ರಾಹ್ಮಣ ಮೂಲದಿಂದ ಬಂದವರು. ಅವರು ಯಾವುದೇ ಕಾರಣಕ್ಕೂ ಕೂಡ ಕುರುಬರಲ್ಲ, ವೀರಶೈವ ಆಚಾರ್ಯರು. ಅವರಿಗೆ ರೇಣುಕಾಚಾರ್ಯರ ಪರಂಪರೆ ಇದೆ. ಶಾಸನೋಕ್ತವಾಗಿ ಅವರ ಜೀವನ ಚರಿತ್ರೆಯನ್ನು ಈ ದಿವಸ ನಾವು ಶ್ರೋತೃಗಳಿಗೆ ಅವರ ಜೀವನ ಚರಿತ್ರೆಯ ನಿಜವಾದ ಮೌಲ್ಯಗಳನ್ನು, ಅವರ ನೈಜ ಸಂಗತಿಯನ್ನು ಎಲ್ಲರಿಗೂ ಕೂಡ ಸಾದರಪಡಿಸೋಣ, ಬಿತ್ತರಿಸೋಣ. ಅವರ ಬಗೆಗಿನ ನಿಜವಾದ ಜ್ಞಾನವನ್ನು ಎಲ್ಲರ ಮನಸ್ಸುಗಳಿಗೆ ತಲುಪಿಸೋಣ ಅಂತಕ್ಕಂಥದ್ದು ಇವತ್ತಿನ ಉದ್ದೇಶ. ಇದುವರೆಗೆ ರೇವಣಸಿದ್ಧರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾನು ಹೇಳಿದ್ದೇನೆ. ಶಾಸನೋಕ್ತವಾಗಿಯೂ ಹೇಳಿದ್ದೇನೆ, ಸಾಂಪ್ರದಾಯಿಕವಾಗಿ ಹೇಳಿದ್ದೇನೆ. ಆದರೆ ಅದು ಯಾರಿಗೂ ಹೋಗ್ತಾ ಇಲ್ಲ. ಯಾವ ರೀತಿಯಾಗಿ ಸನಾತನ ಧರ್ಮವನ್ನು ತಿರುಚಿ ತಮಗೆ ಮನ ಬಂದಂತೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೋ, ರೇವಣಸಿದ್ಧರು ಮತ್ತು ಮರುಳಸಿದ್ಧರ ಚರಿತ್ರೆಗಳನ್ನು ಕೂಡ ಅದೇ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಅವರ ಸಾಂಪ್ರದಾಯಿಕ ನೆಲೆಗಟ್ಟನ್ನು ತಪ್ಪಿಸಿ ಅವರ ಜಾನಪದ ಮನಸ್ಸಿಗೆ ಹೊಂದಿಕೆಯಾಗುವಂತೆ ಒಟ್ಟಾರೆಯಾಗಿ ಸನಾತನ ಧರ್ಮವನ್ನು ಕೊಡಲೆಯ ಪೆಟ್ಟು ಕೊಡಲಿಕ್ಕೆ ಏನೇನು ಬೇಕೋ ಅಂಥ ಪ್ರಯತ್ನಗಳನ್ನು ಇದರಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ವಿದಿತವಾಗಿದೆ, ವೇದ್ಯವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ವಿಷಯ. ಈಗ ರೇವಣಸಿದ್ಧರ ಚರಿತ್ರೆಯನ್ನು ನೋಡೋಣ. ಮಾರ್ಗ 4ರಲ್ಲಿ ಕಲಬುರ್ಗಿಯವರು ಯಾವ ರೀತಿಯಾಗಿ ಅವರ ಜೀವನ ಚರಿತ್ರೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡೋಣ. VR ಹನುಮಂತಯ್ಯ ಅವರು ಬರೆದ ಕುರುಬರ ಚರಿತ್ರೆ 1926. ಅದರಲ್ಲಿ ಕುರುಬರ ಮದುವೆ ಸಂದರ್ಭದಲ್ಲಿ ವಧುವರಿಗೆ ಏನು ಹೇಳ್ತಾರೆ ಅಂತಂಥದ್ದು. ಕಲಿಯಾಗಿ ಕರಿಯಜ್ಜನಾಗಿ ಭೀಮಣ್ಣನಾಗಿ ಬಿಲ್ಲ ರಾಜ್ಯವನಾಳಿ ಗುರು ರೇವಣಸಿದ್ಧ ಕಟ್ಟಿದ ಸೇಸೆ ಸ್ಥಿರವಾಗಲಿ, ಸರೂರು ಶಾಂತ ಮುತ್ತಯ್ಯ ಕಟ್ಟಿದ ಕಲ್ಯಾಣ ಸ್ಥಿರವಾಗಲಿ, ಸೋಬತಿ ಶೋಭನ ಅಂತ ಹೇಳಿದ್ದಾರೆ. ಇಲ್ಲಿ ಗುರು ರೇವಣಸಿದ್ಧ ಅಂತ ಏನು ಹೇಳಿದರೆ ಅವರೇ ವೀರಶೈವ ಆಚಾರ್ಯ ರೇವಣಸಿದ್ಧರು. ಇಲ್ಲಿ ಶಾಂತಿ ಮುತ್ತಯ್ಯ ಅಂತ ಹೇಳಿದಾರಲ್ಲ, ಸರೋವರ ಶಾಂತಿ ಮುತ್ತಯ್ಯ ಅಂತ ಹೇಳಿದಾರ, ಅವನೇ ಕುರುಬರ ಗುರು. ಅಂದರೆ ಗುರು ರೇವಣಸಿದ್ಧರಿಂದ ಶಾಂತ ದೀಕ್ಷೆಯನ್ನು ಹೊಂದಿದಂಥ ಸರೋವರ ಶಾಂತಯ್ಯ ಆತ. ಈತನೇ ಕಲ್ಯಾಣದಲ್ಲಿ ತಗರ ಪವಾಡವನ್ನು ಮಾಡಿದವನು. ಈತನ ಮೊದಲನೇ ಹೆಸರು ರೇವಣಸಿದ್ಧ. ಗುರು ರೇವಣಸಿದ್ಧರು ಬಂದು ಇವನ ತಂದೆ ಹುಟ್ಟಿದಾಗ ಮತ್ತು ಇವನು ಹುಟ್ಟಿದಾಗ, ಇವನ ತಂದೆ ಪದ್ಮಗೊಂಡ, ಆದಿಗೊಂಡನ ಕೊನೆಯ ಮಗ ಪದ್ಮಗೊಂಡ ಈತನ ತಂದೆ. ಮತ್ತು ಇವನು ಹುಟ್ಟಿದಾಗಲೂ ಕೂಡ ಬಂದು ಆಶೀರ್ವಾದವನ್ನು ಮಾಡಿ ಇವನಿಗೆ ತನ್ನ ಹೆಸರನ್ನೇ ಇಡಿ ಅಂತ ಹೇಳಿ ಹೋಗಿರ್ತಾರೆ ರೇವಣಸಿದ್ಧರು. ಇದಲ್ಲದೆ ರೇವಣಸಿದ್ಧರು, ಮರುಳಸಿದ್ಧರು, ಪಂಡಿತರಾದರು, ಏಕೋರಾಮರಾದರು ಬಂದು ಕುರುಬರ ಕೆಲವರಿಗೆ ಪಟ್ಟ ಮಾಡಿದರು. ಮರುಳು ಸಿದ್ದಯ್ಯ ಮತ್ತು ರೇವಣಸಿದ್ದಯ್ಯ ಅಂತಕ್ಕಂಥದ್ದು ಕೂಡ ಮುಂದೆ ಬರುತ್ತೆ, ಹೇಳ್ತೀನಿ. ಅಂತೂ ಇಲ್ಲಿ ಈ ಆಚಾರ್ಯ ವೀರಶೈವ ಆಚಾರ್ಯ ರೇವಣಸಿದ್ಧರ ಶಿಷ್ಯ ಶಾಂತಯ್ಯ ಈ ವೀರಶೈವದ ಚರಿತ್ರೆಗೆ ಹೋದಾಗ
ವೀರಶೈವ ಆಚಾರ್ಯ ರೇವಣಸಿದ್ಧರ ಗುರು ಶಾಂತಿಮಯ್ಯ. ಶಾಂತಿಮಯ್ಯ ಬೇರೆ, ಶಾಂತಿ ಮುತ್ತಯ್ಯ ಬೇರೆ. ರೇವಣಸಿದ್ಧ ಅಂತಕ್ಕಂಥ ಪದ ಎರಡೂ ಒಂದೇ ಇದ್ದರೂ ಕೂಡ ಆಚಾರ್ಯ ರೇವಣಸಿದ್ಧರು ಬೇರೆ ಮತ್ತು ಇವರ ಆಶೀರ್ವಾದದಿಂದ ಹುಟ್ಟಿದಂಥ ಕುರುಬ ರೇವಣಸಿದ್ಧ ಮತ್ತು ಅವರ ತಂದೆ ಪದ್ಮಗೊಂಡ ಇವರು ಬೇರೆ. ಒಂದು ಶಿಷ್ಟ ಪರಂಪರೆ, ಇನ್ನೊಂದು ಪರಿಶಿಷ್ಟ ಪರಂಪರೆ. ಯಾವುದೇ ಒಂದು ಪರಿಶಿಷ್ಟ ಪರಂಪರೆ ಆಧ್ಯಾತ್ಮಿಕ ಪ್ರಭಾವಕ್ಕೊಳಗಾಗೋದಾದರೆ ಶಿಷ್ಟ ಪರಂಪರೆಯ ಗುರುವಿನಿಂದ ಅನುಗ್ರಹಿತ ಅಥವಾ ಅವರ ಪ್ರಭಾವಕ್ಕೆ ಒಳಪಟ್ಟಾಗ ಮಾತ್ರ ಅದು ಆಧ್ಯಾತ್ಮಕ್ಕೆ ಒಳಪಡುತ್ತದೆ. ಇಲ್ಲವಾದರೆ ಅದು ಜಾನಪದ ಪರಿಶಿಷ್ಟ ಪರಂಪರೆಯಲ್ಲೇ ಮುಂದುವರಿಯುತ್ತದೆ. ಇಂಥದಕ್ಕೆ ಸಾಕಷ್ಟು ಆಧಾರಗಳನ್ನು ನಾವು ನೋಡ್ಬೋದು. ವೀರಶೈವ ಆಚಾರ್ಯರಿಂದ ಅಥವಾ ಇನ್ಯಾವುದೋ ಬ್ರಾಹ್ಮಣ ಗುರುಗಳಿಂದ ಪ್ರಭಾವ ಹೊಂದಿದಂಥ ಸಂಗತಿಗಳನ್ನು ನಾವು ಸಾಕಷ್ಟು ನೋಡ್ಬೋದು. ಜಾನಪದ ದೃಷ್ಟಿಯಲ್ಲಿ ಸ್ಥಳೀಯ ಗುರುಗಳಿಂದ ದೀಕ್ಷೆಯನ್ನು ಹೊಂದಿ ಅನುಗ್ರಹವನ್ನು ಹೊಂದಿ ತಾವು ಕೂಡ ಆಧ್ಯಾತ್ಮಿಗಳಾಗಿ ಬಾಳಿದಂಥ ಮಹಿಮಾ ಪುರುಷರಾಗಿ ಪವಾಡ ಪುರುಷರಾಗಿ ಬಾಳಿದಂಥ ನಿದರ್ಶನಗಳು ನಮ್ಮಲ್ಲಿ ಸಾಕಷ್ಟು ಸಿಗ್ತವೆ. ಕೊಳಾಳು ಕೆಂಚಾವಧೂತರಾಗಿರ್ಬೋದು, ಸಿದ್ಧಾರೂಢರಾಗಿರ್ಬೋದು, ಅಥವಾ ಶಿಶುನಾಳ ಶರೀಫ್ ಆಗಿರ್ಬೋದು. ಇದೇ ರೀತಿಯಾಗಿ ಇನ್ನೂ ಅನೇಕ ಸಾಕಷ್ಟು ಜನ ಪ್ರಭಾವಕ್ಕೊಳಗಾದವರು ಎಲ್ಲ ಗ್ರಾಮಗಳಲ್ಲೂ ನಿಮಗೆ ಸಿಗ್ತಾರೆ. ಇದೇ ರೀತಿಯಾಗಿ ವೀರಶೈವ ಆಚಾರ್ಯರಿಂದ ಪ್ರಭಾವಕ್ಕೊಳಗಾದಂಥ ಕುರುಬ ಜನಾಂಗದ ಆದಿಗೊಂಡ ಮತ್ತು ಆತನ ಮಗ ಕುರುಬ ರೇವಣಸಿದ್ಧ ಅಂತ ಅವರು ಕೂಡ ಇದೇ ರೀತಿ ಪ್ರಭಾವಕ್ಕೊಳಗಾಗ್ತಾರೆ. ಮತ್ತು ಉಜ್ಜಯಿನಿಯಲ್ಲಿ ಮೂಲ ಮರುಳುಸಿದ್ಧರ ವೀರಶೈವ ಆಚಾರ್ಯ ಮರುಳುಸಿದ್ಧರಿಂದ ಪ್ರಭಾವಕ್ಕೊಳಗಾದಂಥ ದಲಿತ ಮರುಳುಸಿದ್ಧ ಆತನೂ ಕೂಡ ಪ್ರಭಾವಕ್ಕೊಳಗಾಗ್ತಾನೆ. ಆ ಮರುಳುಸಿದ್ಧನ ಹೆಸರು ಬಲವಂತ. ಆ ವಿಷಯವನ್ನು ಬೇರೆ ನಾವು ಚರ್ಚೆ ಮಾಡೋಣ. ಅಂತೂ ಇಲ್ಲಿ ಶಾಸನೋಕ್ತವಾಗಿ ಗುರು ಶಾಂತಿ ಮುತ್ತಯ್ಯ ಶಾಂತಿಮಯ್ಯ ಇದ್ದಾರೆ. ಅವರನ್ನು ಇವರು ಶಾಂತಿ ಮುತ್ತಯ್ಯ ಅಂತೇಳಿ ಇವರು ಕನ್ಫ್ಯೂಸ್ ಏನು ಮಾಡ್ಕೊಂಡಿಲ್ಲ. ಉದ್ದೇಶಪೂರ್ವಕವಾಗಿಯೇ ದುರುದ್ದೇಶಪೂರ್ವಕವಾಗಿ ಇಲ್ಲಿ ತಿರುಚಲಿಕ್ಕೆ ಪ್ರಯತ್ನ ನಡೆದಿದೆ. ಕಾಲಮಾನಗಳು, ಅವರ ಗುರುತ್ವ, ಶಿಷ್ಯತ್ವ, ಪರಿಶಿಷ್ಟ ಪರಂಪರೆಗಳ ಅಧ್ಯಯನ ಕಲಬುರಗಿಯವರಿಗೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವರೇನು ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಈ ಪುಸ್ತಕವನ್ನು ಬರೆಯುವುದಕ್ಕೆ ಮೊದಲೇ ಇದ್ರ ಬಗ್ಗೆ ನಾನು ಆಗಲೇ ಚರ್ಚೆ ಮಾಡಿದ್ದೆ. ಅದರಿಂದ ನನಗೇನು ಇದರ ಬಗ್ಗೆ ಅನುಮಾನ ಇಲ್ಲ. ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೂಡ ನಾನು ಸಾಕಷ್ಟು ಬಾರಿ ಹಲವು ಕಡೆ ಸಭೆ ಸಮಾರಂಭಗಳು ನಡೆದ ನಂತರ ಅವರೊಡನೆ ನಾನು ಚರ್ಚೆಯನ್ನು ಮಾಡಿದ್ದೆ. ಆದ್ದರಿಂದ ನನಗೆ ಈಗ ಹೊಸದಾಗಿ ಇದನ್ನು ಓದಿ ನಿಮಗೆ ಅರ್ಥ ಮಾಡ್ತಕ್ಕಂಥ ಪ್ರಮೇಯ ಏನಿಲ್ಲ. ಇದರಲ್ಲಿ ನನಗೆ ಯಾವುದೂ ಹೊಸದಿಲ್ಲ. ಅವರ ತದ್ರೂಪು ಅವ್ರ ಜೊತೆಯಲ್ಲೇ ಇದ್ದಿದ್ದರಿಂದ ಮನಸ್ಥಿತಿ ಅವರಿಬ್ಬರದು, ಚಿದಾನಂದ ಮೂರ್ತಿಯವರದಾಗಿರ್ಬೋದು, ಕಲಬುರ್ಗಿಯವರದಾಗಿರ್ಬೋದು, ನನಗೆ ಅವರ ವ್ಯಕ್ತಿತ್ವಗಳು ನನಗೆ ಹೊಸವಲ್ಲ. ಅವರನ್ನು ನಾನು ಅಧ್ಯಯನವನ್ನು ಈಗ ಹೊಸದಾಗಿ ಮಾಡಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಲವಾರು ಸಭೆ ಸಮಾರಂಭಗಳಲ್ಲಿ ಜೊತೆಯಲ್ಲಿ ಭಾಗವಹಿಸಿ, ಅಂದರೆ ವೇದಿಕೆಯ ಮೇಲಲ್ಲ, ಅವರು ವೇದಿಕೆ ಮೇಲೆ ಅಥವಾ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ ಮೇಲೆ ನಾನು ಪರೋಕ್ಷವಾಗಿ ಮತ್ತೆ ಆ ಸಭೆ ನಡೆದ ನಂತರ ಪ್ರತ್ಯೇಕವಾಗಿ ಅವರ ಈ ಒಂದು ನಿಲುವುಗಳನ್ನು ಪ್ರಶ್ನೆ ಮಾಡಿದ್ದು ನನಗೆ ಸಾಕಷ್ಟು ಅನುಭವಗಳಿದ್ದಾವೆ. ಇಲ್ಲಿ ಏನಾಯಿತು, ಬಿಜಾಪುರ ಜಿಲ್ಲೆ ಮುದ್ದೇಬೇಳೆ ತಾಲೂಕಿನಿಂದ 3 ಕಿಲೋಮೀಟರ್ ದೂರದಲ್ಲಿ ಸರೂರು ಗ್ರಾಮ ಇದೆ. ಇದು ಕುರುಬರ ನೆಲೆ, ಇದು ಹಳೆಯ ಕುರುಬರ ನೆಲೆ. ಇಲ್ಲಿ 100ಕ್ಕೆ 100 ಒಂದು 80ರಷ್ಟು ಕುರುಬರಿದ್ದಾರೆ ಅಂತ ಹೇಳಿದ್ದಾರೆ. ಊರ ಹೊರಗೆ ಬಯಲಿನಲ್ಲಿ ಒಂದು ಗದ್ದಿಗೆ ಇದೆ, ಅದು ಶಾಂತಿ ಮುತ್ತಯ್ಯನ ಗದ್ದಿಗೆ. ಶಾಂತಿ ಮುತ್ತಯ್ಯ ಅಂತಂದರೆ ಕುರುಬರಿಗೆ ಶಾಂತಯ್ಯ. ಅಂದರೆ ರೇವಣಸಿದ್ಧನಿಗೆ ಮೊದಲು ತಾವು ರೇವಣಸಿದ್ಧರು ನನ್ನ ಹೆಸರಿಡ್ರಿ ರೇವಣಸಿದ್ಧ ಅಂತೇಳ್ರಿ ಅಂತ ಹೇಳಿ ಹೋಗ್ತಾರೆ. ಆನಂತರ ಅವನಿಗೆ ಶಾಂತ ಪರಂಪರೆಯನ್ನು ಬೋಧನೆ ಮಾಡಿದಾಗ ಅದು ಶಾಂತಯ್ಯ ಆಗ್ತಾನೆ. ಹೀಗಾಗಿ ಈ ಕುರುಬರ ಚರಿತ್ರೆಗಳಲ್ಲೇ ಶಾಂತಯ್ಯ ಒಂದರಲ್ಲಿ ಕುರುಬ ರೇವಣಸಿದ್ಧ ಅಂತ ಬಂದಿದೆ, ಇನ್ನೊಂದರಲ್ಲಿ ಶಾಂತಯ್ಯ ಅಂತ ಬಂದಿದೆ. ಇವೆರಡು ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಆ ದೇವಾಲಯ, ಆ ಪಕ್ಕದಲ್ಲಿ ಪಂಚಕೂಟ ದೇವಾಲಯ ಇದೆ ಅಂತ ಹೇಳಿದ್ದಾರೆ. ಸರೂರು ಶಾಂತಯ್ಯನ ಗದ್ದಿಗೆ ಪಕ್ಕದಲ್ಲಿ ಪಂಚಕೂಟ ದೇವಾಲಯ ಇದೆ ಅಂತ ಹೇಳಿದ್ದಾರೆ. ಆ ಪಂಚಕೂಟ ದೇವಾಲಯ ಕುರುಬರ ಪರಂಪರೆಯದಲ್ಲ, ಅದು ಇಂದಿನ ಲಾಕುಳ ಶೈವ ಪಂಚಮಠಗಳ ಪರಂಪರೆಯದು. ಈ ದೇವಸ್ಥಾನದಲ್ಲಿ ರೇವಣಸಿದ್ಧ ದೇವಾಲಯ ಅಂತ ಕರೀತಾರಂತೆ.
ಬಹುಶಃ ರೇವಣಸಿದ್ಧರು ಅಲ್ಲಿ ಅನುಷ್ಠಾನ ಮಾಡಿದ್ರು ಅಂತ ಅನಿಸುತ್ತೆ. ಆದ್ದರಿಂದ ಅದು ರೇವಣಸಿದ್ಧ ದೇವಾಲಯ ಅಂತ ರೂಢಿ ಬಿದ್ದಿರ್ಬೋದು. ಆದರೆ ಅದು ಶಾಸನ 1210ರ ಶಾಸನದ ಪ್ರಕಾರ ಈ ದೇವಾಲಯದ ನಿಜವಾದ ಹೆಸರು ಮಲ್ಲಿಕಾರ್ಜುನ ಅಂತ. ನಾನು ಓದ್ದಂಗೆ ಇದು ಮೂಲ ಸಿದ್ಧ ಮಲ್ಲಿನಾಥ ಲಿಂಗ. ವೀರಶೈವರಿಗೆ ಮೂಲ ಸಿದ್ಧ ಮಲ್ಲಿನಾಥ ಲಿಂಗಗಳು ಅದು ವೀರಶೈವರಿಗೆ ಮಾತ್ರ ಅಲ್ಲ, ವೀರಶೈವ, ಜೈನ, ಬೌದ್ಧ ಈ ಮೂರು ಜನಕ್ಕೂ ಕೂಡ ಈ ಪಂಚಕೂಟ ದೇವಾಲಯಗಳು, ತ್ರಿಕೂಟಾಲಯಗಳು ಇರ್ತಾ ಇದ್ದವು. ಹೇಗೆ ಅಂತಂದರೆ ಇದರಲ್ಲಿ ತ್ರಿಮೂರ್ತಿಗಳು ಮತ್ತು ಜೈನ ಬುದ್ಧರನ್ನು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಈ ಲಾಕುಳ ಶೈವ ಪಂಚಮಠಗಳಲ್ಲಿ ಇರ್ತಾ ಇತ್ತು ಅನ್ನೋದು ನಮಗೆ ಬೇರೆ ಶಾಸನಗಳು, ಬೇರೆ ಇತಿಹಾಸದಿಂದಲೂ ಕೂಡ ನಮಗೆ ಗೊತ್ತಾಗುತ್ತೆ. ಈ ಪಂಚಮಠಗಳ ಬಗ್ಗೆ ಕೂಡ ಕಲಬುರ್ಗಿಯವರು ಬೇರೆ ರೀತಿ ಅರ್ಥೈಸಿ ಅವು ಪಂಚಮಸಾಲಿಗಳ ವ್ಯಾಪಾರಸ್ಥರ ಮಠಗಳಿರ್ಬೋದು ಅಂತಕ್ಕಂಥ ಅನುಮಾನ ಏನಿಲ್ಲ, ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಶಾಸನಗಳು ಮತ್ತು ಜನಾಂಗಗಳ ಅಧ್ಯಯನ, ಈ ಸಂಶೋಧನೆ ಇವು ಯಾವುವು ಕೂಡ ಅವರಿಗೆ ಕಷ್ಟವಾದವಾಗಿರಲಿಲ್ಲ. ಆದರೂ ಕೂಡ ಅವರು ಈ ರೀತಿ ಒಂದು ರೀತಿ ಅನುಮಾನ ವ್ಯಕ್ತಪಡಿಸಿ ಸುಮ್ಮನೆ ಅದನ್ನು ಬೇಜವಾಬ್ದಾರಿಯಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿ ಕೈಬಿಟ್ಬಿಟ್ಟಿದ್ದಾರೆ. ಇದನ್ನು ಮುಂದುವರಿಕೆ ಮಾಡಿಲ್ಲ, ಇದನ್ನು ಸಮಗ್ರವಾಗಿ ವಿಶ್ಲೇಷಣೆ ಕೂಡ ಮಾಡಿಲ್ಲ, ತೀರ್ಮಾನಕ್ಕೂ ಕೂಡ ಬಂದಿಲ್ಲ. ಸುಮ್ಮನೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಏನೋ ಒಂದು ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಆದರೆ ಇದು ಈ ಪಂಚಕೂಟ ದೇವಾಲಯಗಳು ಕುರುಬರ ಸಂಪ್ರದಾಯ ಅಲ್ಲ, ಇವು ವೀರಶೈವ ಸಂಪ್ರದಾಯ, ಶೈವ ಲಾಕುಳ ಪರಂಪರೆಯ ಪಂಚಮಠಗಳ ಸಂಪ್ರದಾಯ. ಆದ್ದರಿಂದ ಇದು ಈ ಮೂಲ ಸಿದ್ಧ ಮಲ್ಲಿನಾಥ ಲಿಂಗದ ಮೂಲ ಎಲ್ಲಿದೆ ಅಂತಂದರೆ ಗಿರಿನಾರದಲ್ಲಿದೆ. ಯಾವ ಗಿರಿನಾರ? ಗುಜರಾತಿನ ಗಿರಿನಾರ. ಅಲ್ಲೇನಿದೆ? ಜೈನ ಕ್ಷೇತ್ರವಿದೆ, ಪ್ರಸಿದ್ಧ ಜೈನ ಕ್ಷೇತ್ರವಿದೆ. ಅಲ್ಲಿ ಮೂಲ ಸಿದ್ಧ ಮಲ್ಲಿನಾಥ ಅಲ್ಲಿ ಇದೆ, ಅದೇ ಅದರ ಮೂಲ. ಈ ಸಿದ್ಧ ಮಲ್ಲಿನಾಥ ಲಿಂಗ ವೀರಶೈವ, ಜೈನ, ಬೌದ್ಧ ಮೂರು ಜನಗಳಿಗೂ ಕೂಡ ಪವಿತ್ರವಾದ ಲಿಂಗ ಅದು. ಈಗಲೂ ಕೂಡ ನಮ್ಮ ಪಂಚಪೀಠಗಳಲ್ಲಿ ಎಲ್ಲ ಪೀಠಗಳಿಗೂ ಕೂಡ ಮಲ್ಲಿನಾಥ ಲಿಂಗಗಳು ಇದ್ದಾವೆ. ಇದು ಯಾರೂ ಕೂಡ ಓದಿರಲಿಕ್ಕಿಲ್ಲ. ಶ್ರೀ ರೇವಣಸಿದ್ಧರು ಅಂತಕ್ಕಂಥ ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರು ಬರೆದಿರತಕ್ಕಂಥ ಪುಸ್ತಕವನ್ನು ಓದಿದರೆ ಮಾತ್ರ ಈ ಸಿದ್ಧ ಮಲ್ಲಿನಾಥ ಲಿಂಗಗಳ ಬಗ್ಗೆ ಗೊತ್ತಾಗುತ್ತೆ. ಇವತ್ತು ಯಾವುದೇ ಪಂಚಪೀಠಗಳ ಆಚಾರ್ಯರಿಗಾಗಲಿ ಅಥವಾ ಅವರ ಕೆಳಗಿನ ಪಟ್ಟಾಧ್ಯಕ್ಷರಿಗಾಗಲಿ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತಲೇ ನನ್ನ ಭಾವನೆ. ಇದ್ದಿದ್ದರೆ ಯಾವುದಾದ್ರು ಒಂದು ಭಾಷಣದಲ್ಲಿ ಅವರು ಹೇಳ್ತಾ ಇದ್ದರು ಈ ಮಲ್ಲಿನಾಥ ಲಿಂಗದ ಬಗ್ಗೆ ಅವರು. ಯಾಕಂದರೆ ಈ ಪುಸ್ತಕವೇ ಅವರ ಹತ್ರ ಲಭ್ಯವಿಲ್ಲ. ಈ ಪುಸ್ತಕವನ್ನು ಇತ್ತೀಚೆಗೆ ಕಾಶಿ ಪೀಠದವರು ಪಬ್ಲಿಕ್ ಮಾಡಿದರು. ಇದು ಸಾಕಷ್ಟು ಹಳೆಯ ಪುಸ್ತಕ. ಆದ್ದರಿಂದ ಇಂಥ ಮೂಲಭೂತ ವೀರಶೈವ ಸಂಶೋಧನಾ ಸಂಗತಿಗಳು ನಮ್ಮ ವೀರಶೈವರಿಗೇನೆ, ಮಠಾಧ್ಯಕ್ಷರುಗಳಿಗೇನೆ ಗೊತ್ತಿಲ್ಲದೆ ಇರೋದರಿಂದ ಇದು ಕುರುಬರಿಗಂತೂ ಇದು ಕಬ್ಬಿಣದ ಕಡಲೆ. ಇದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇವು ಬಹಳ ಆಳವಾದ ಅಧ್ಯಯನಗಳು. ಇಲ್ಲಿ ಗಿರಿನಾರ ಅಂತ ನಾನೇನು ಹೇಳಿದೆ, ಪ್ರಸಿದ್ಧ ಜೈನ ಕ್ಷೇತ್ರ. ಇದನ್ನು ಉಜ್ಜಯಂತ ಅಂತ ಕರೀತಾರೆ. ಉಜ್ಜಯಂತ ಅಂತ ಕರೀತಾರೆ. ಬಹಳ ಕಡಿದಾಗಿರತಕ್ಕಂಥ ಪರ್ವತ, ಸಾವಿರಾರು ಮೆಟ್ಟಲುಗಳು, ಬಹಳ ಹತ್ತಲಿಕ್ಕೆ ಬಹಳ ಕಷ್ಟವಾದ್ದು. ಇಂಥ ಒಂದು ಪರಿಸರದಲ್ಲಿ ಗಿರಿನಾರ ಇದೆ. ಗಿರಿನಾರ ಜೈನ ಕ್ಷೇತ್ರವಿದೆ. ಅಲ್ಲಿ ಸಾಕಷ್ಟು ಹಳೆಯ ಅಧ್ಯಯನಗಳು, ಅಂದರೆ ವಿಶ್ವವಿದ್ಯಾನಿಲಯ ಇತ್ತು ಅಲ್ಲಿಯೇ ಮತ್ಸ್ಯೇಂದ್ರನಾಥರು, ಗೋರಖನಾಥರು ಇವರೆಲ್ಲ ಅಲ್ಲಿ ಇರ್ತಾಯಿದ್ರು. ನಾಥ ಪರಂಪರೆ ಅಂದರೆ ಜೈನ, ಬೌದ್ಧ, ವೀರಶೈವ, ಶೈವ ಎಲ್ಲ ನಾಥ ಪರಂಪರೆಗಳ ಸಂಗಮ ಅದು. ಒಂದು ರೀತಿಯಲ್ಲಿ ನಾಥ ಪರಂಪರೆಯ ಸಂಗಮ ಕೇಂದ್ರ ಅದು. ಆದ್ದರಿಂದ ಅಲ್ಲಿ ರೇವಣಸಿದ್ಧರು ತಮ್ಮ ಗುರು ಮತ್ಸ್ಯೇಂದ್ರನಾಥರು ಮತ್ತು ದತ್ತಮುನಿಗಳು ಈ ಇಬ್ಬರು ಗುರುಗಳಿಂದ ಅಲ್ಲಿ ಓದ್ತಾರೆ ರೇವಣಸಿದ್ಧರು. ಈ ಜನಗಳು ತಿಳ್ಕೊಂಡಂಗೆ ಕುರುಬ ರೇವಣಸಿದ್ಧರಲ್ಲ ಅವರು. ಅವರ ಒಂದು ವ್ಯಕ್ತಿತ್ವವೇ ಬೇರೆ, ಅವರ ಕಾಲಮಾನವೇ ಬೇರೆ. ತಗರ ಪಾವಡ ನಡೆದಂಥ ಸಂದರ್ಭದಲ್ಲಿದ್ದಂಥ ಕುರುಬ ರೇವಣಸಿದ್ಧನ ಚರಿತ್ರೆಯೇ ಬೇರೆ, ಅವರ ಕಾಲಮಾನವೇ ಬೇರೆ. ಆದ್ದರಿಂದ ಇವೆಲ್ಲವನ್ನು ಸುಮ್ಮನೆ ಜಾನಪದ ದೃಷ್ಟಿಯಿಂದ ಹೇಳಲಿಕ್ಕೆ ಹೋದರೆ ಇದು ಸಂಶೋಧನೆ ಆಗೋದಿಲ್ಲ. ಶಾಸನೋಕ್ತವಾಗಿ ಕಾಲಮಾನವನ್ನು, ವ್ಯಕ್ತಿತ್ವವನ್ನು, ಅವರ ಸಂಪ್ರದಾಯವನ್ನು, ಅವರ ಜಾತಿ ಹಿನ್ನೆಲೆಯನ್ನು, ಅವರ ಸಮಗ್ರ ಜೀವನ ಚರಿತ್ರೆಯನ್ನು ತಗೊಂಡಾಗ ಮಾತ್ರ ರೇವಣಸಿದ್ಧರ ಚರಿತ್ರೆ ಒಂದು ಒಳ್ಳೆಯ ರೀತಿ ಸಂಶೋಧನೆ ಆಗಬಲ್ಲದು. ಆದರೆ ಸಂಶೋಧನೆ ಇದೆ, ಇಲ್ಲಿ ವಿಷಯಗಳಂತೂ ಸಾಕಷ್ಟು ಇದ್ದಾವೆ. ಹೇಳುವ ಕ್ರಮದಲ್ಲಿ ವ್ಯತ್ಯಾಸವಾಗಿರೋದ್ರಿಂದ ರೇವಣಸಿದ್ಧರು ಕುರುಬರು ಅಂತಕ್ಕಂಥದ್ದು ಬಂದಿದೆ. ಯಾಕಂದರೆ ಇಲ್ಲಿ ಇಬ್ಬರು ರೇವಣಸಿದ್ಧರು ಇರೋದರಿಂದ ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥದ್ದು, ಸಂದೇಹ ಮೂಡ್ತಕ್ಕಂಥದ್ದು,
ಗೊಂದಲ ಏರ್ಪಡ್ತಕ್ಕಂಥದ್ದು ಸಹಜವಾಗಿದೆ. ಅದರಿಂದ ಇದೇನು ದೊಡ್ಡ ಪ್ರಮಾದ ಅಲ್ಲ. ಅಂತೂ ಇಲ್ಲಿ ಇಬ್ಬರು ರೇವಣಸಿದ್ದರು ಇರುವುದರಿಂದ ಒಬ್ಬರು ಆಚಾರ್ಯ ರೇವಣಸಿದ್ದರು, ಇನ್ನೊಬ್ಬರು ಕುರುಬ ರೇವಣಸಿದ್ದ. ಬಾಲ್ಯದಲ್ಲಿ ಮಾತ್ರ ಕೆಲವೇ ವರ್ಷಗಳ ತನಕ ಆತನ ಹೆಸರಿರುತ್ತೆ. ಅನಂತರ ಅವನ ಹೆಸರು ಶಾಂತಯ್ಯ ಅಂತ ಆಗುತ್ತೆ. ನೀವು ಬೇಕಾದ್ರೆ ಕುರುಬರ ಜಾನಪದ ಚರಿತ್ರೆಗಳಲ್ಲಿ ಓದ್ಕೋಬೋದು. ಇಲ್ಲಿ ಮುಂದೆ ನಾನು ಅವನು ಯಾವಾಗ ಶಾಂತಯ್ಯ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಯಾವುದೇ ಸಂದೇಹಕ್ಕೆ ಆಸ್ಪದ ಇಲ್ಲ. ಭಾಳ ಸ್ಪಷ್ಟವಾಗಿ ಒಂದು 2-3 ಜಾನಪದ ಕಾವ್ಯಗಳು ಇರೋದರಿಂದ ಒಂದಕ್ಕೊಂದು ತಾಳೆಯನ್ನು ಹಾಕಿ ನಾನು ನೂರಾರು ಬಾರಿ ಓದಿ ಇದನ್ನು ತೀರ್ಮಾನಕ್ಕೆ ಬಂದು ಇದರ ಸಂಶೋಧನೆಯನ್ನು ಪರಿಪೂರ್ಣ ಮಾಡಿ ನಿಮಗೆ ಸಿದ್ಧವಾಗಿರತಕ್ಕಂಥ ಸಾಮಗ್ರಿಯನ್ನು ನಿಮಗೆ ನೀಡ್ತಾ ಇದ್ದೇನೆ. ಇದು ಕೂಡ ಯಾವುದೇ ಒಂದು ನ್ಯಾಯಾಲಯಕ್ಕೆ ಹೋದರೂ ಕೂಡ ಇದು ಜಯಶೀಲವಾಗ್ತಕ್ಕಂಥ, ವೀರಶೈವರಿಗೆ ಜಯ ಸಿಗ್ತಕ್ಕಂಥ, ಕುರುಬರಿಗೆ ಅಪಜಯವಾಗ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಶಾಸನೋಕ್ತ ಆಧಾರದ ಜಾನಪದ ದೃಷ್ಟಿಯಿಂದಲೂ ಶಾಸನಗಳ ದೃಷ್ಟಿಯಿಂದಲೂ ಎಲ್ಲ ರೀತಿಯ ಐತಿಹಾಸಿಕ, ಸಾಂಸ್ಕೃತಿಕ, ಪಾರಂಪರಿಕ ದೃಷ್ಟಿಯಿಂದಲೂ ಕೂಡ ಇದು, ಸಾಮಾಜಿಕ ದೃಷ್ಟಿಯಿಂದಲೂ ಇದು ಅಧ್ಯಯನ ಯೋಗ್ಯವಾಗಿರತಕ್ಕಂಥ ಪರಿಪೂರ್ಣವಾಗಿರತಕ್ಕಂಥ ಇತಿಹಾಸ ಇದಾಗಿದೆ. ಅದರಿಂದ ಇದರಲ್ಲಿ ಸುಮ್ಮನೆ ಅನುಮಾನ ಮಾಡಿಕೊಂಡು ಯಾರೋ ಏನೋ ಫೇಸ್ಬುಕ್ಕಲ್ಲಿ ಬರೆದ್ರು, ಅವ್ರಿಗೆ ಇಲ್ಲ ಇವರು ಕುರುಬರಲ್ಲ ಅಂತ ಇವ್ರು ಹೇಳೋದು, ಇಲ್ಲ ಅವ್ರು ಕುರುಬರು, ಇದು ನಡೀತಾ ಇದೆ. ಇದು ಲೆಕ್ಕ ಅಲ್ಲ. ಇದಕ್ಕೇನು ಇದು ಯಾವ ಲೆಕ್ಕದಲ್ಲೂ ಇಲ್ಲ. ಇದು ಗೌಡನ ಲೆಕ್ಕದಾಗೂ ಇಲ್ಲ, ಶಾನುಭೋಗಂ ಬುಕ್ನಾಗೂ ಇಲ್ಲ. ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲ. ಆದ್ದರಿಂದ ಎಲ್ಲ ಪೀಠಗಳು ಕೂಡ, ಮಠಗಳು ಕೂಡ ಸುಮ್ಮನಿದ್ದಾವೆ. ಬಹುಶಃ ಅವ್ರಿಗೂ ಕೂಡ ಈ ವಿಷಯ ಗೊತ್ತಿದೆ. ಯಾರೇ ಏನು ಹೇಳಿದ್ರು ಕೂಡ ಅವರವರ ಸಂಸ್ಕೃತಿ, ಅವರವರ ಗೋತ್ರ ಸೂತ್ರ, ಅವರವ್ರ ನಡಾವಳಿಕೆ, ಅವರ ಪರಂಪರೆ ಅವ್ರಿಗೆ ಗೊತ್ತಿರೋದ್ರಿಂದ ಗಟ್ಟಿ ಭದ್ರವಾಗಿ ಸುಮ್ಮನೆ ಹೋಗ್ತಾ ಇದ್ದಾರೆ ವಿನಃ ಸುಮ್ಮನೆ ಯಾಕೆ ಕಾಲಕ್ಕೆ ಹೆದರ್ಕೊಂಡು ಜಗಳಕ್ಕೆ ಹೋಗ್ತಾರೆ. ಯಾರೋ ಮಾಡೋಕ್ಕೆ ಕೆಲಸ ಇಲ್ದಾರ 4 ಜನ ಈ ರೀತಿ ಮಾಡ್ತಾರೆ. ಉಳಿದವರು ಸಂಶೋಧನೆ ಯೋಗ್ಯರು, ಸದೃಢವಾಗಿ ಇತಿಹಾಸವನ್ನು ತಿಳ್ಕೊಂಡಂಥವರು ಈ ಕೆಲಸಕ್ಕೆ ಕೈ ಹಾಕೋಲ್ಲ. ಆದ್ದರಿಂದ ನಾನು ಕೂಡ ಇದನ್ನು ಪುನರಾವರ್ತನೆ ಆಗದಂತೆ ಇದರ ಸಂಶೋಧನೆಯನ್ನು ಅಚ್ಚುಕಟ್ಟಾಗಿ ಮಾಡಿ, ಕಲಬುರ್ಗಿಯವರು ಏನೇನು ದೋಷಗಳನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಉದಾಸೀನವನ್ನು ತೋರಿದ್ದಾರೆ, ಅವರಿಗೆ ಗೊತ್ತಿರತಕ್ಕಂಥ ವಿಷಯಗಳನ್ನು ಕೂಡ ಹೇಗೆ ಸಂದೇಹಕ್ಕೆ ಒಳಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಎಳೆಯಾಗಿ ನಾನು ಓದಿ ಅದೇ ವಿಷಯವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮುಂದೆ ಏನಾಗಿದೆ, ಹೀಗೆ ಈ ಪಂಚಕೋಟ ದೇವಾಲಯ ಇಲ್ಲಿ ಸರೂರಿನಲ್ಲಿರ್ತಕ್ಕಂಥದ್ದು ಇದು ಕುರುಬರ ಸಂಪ್ರದಾಯದ್ದಲ್ಲ. ಬಯಲುಗದ್ದಿಗೆ ಏನಿದೆ ಅದು ಸರೂರು ಶಾಂತಯ್ಯಂದು. ಆತನೇ ಹಿಂದೆ ರೇವಣಸಿದ್ಧ ಆಗಿದ್ದವನು. ಇನ್ನೊಬ್ಬ ಮಂಕಸಿದ್ಧ ಅಂತ ಒಬ್ಬ ಬರ್ತಾನೆ, ಮರುಳು ಮಂಕ ಅಂತ. ಅವನು ತಲೆ ಕೆಳಗಾಗಿ ತಪಸ್ ಮಾಡಿ ಅಲ್ಲಿ ತಗರ ಪವಾಡವನ್ನು ಮಾಡಿರ್ತಾನೆ. ಅವನು ಕೂಡ ಅವನ ಗದ್ದಿಗೆ ಕೂಡ ಸರೂರು ಮಂಕಸಿದ್ಧ ಅಂತಲೇ ಕರೆದ್ದಾರೆ ಅವನಿಗೆ. ಇಲ್ಲಿ ಬಹಳ ಸಂದೇಹಕ್ಕೆಡೆಯಾಗಿದ್ದಾವೆ. ಇವರು ಯಾವ ರೀತಿಯಾಗಿ ಮಂಕಸಿದ್ಧನನ್ನು ಮರುಳು ಸಿದ್ಧ ಅಂತಲೂ ಕರೆದಿದ್ದಾರೆ. ಸಿದ್ದರಾಮನು ಕೂಡ ಹುಟ್ಟಿದಾಗ ಬಹಳ ಮಂಕನಾಗಿರ್ತಿದ್ದರಿಂದ, ಮುಗ್ಧನಾಗಿರೋದ್ರಿಂದ ಅವನ್ನೂ ಕೂಡ ಮರುಳು ಸಿದ್ಧ ಅಂದರೆ. ಮತ್ತು ಉಜ್ಜಯಿನಿಯಲ್ಲಿ ಹುಟ್ಟಿದಂಥ ಒಬ್ಬ ದಲಿತ ವರ್ಗದ ಮರುಳುಸಿದ್ಧನನ್ನು ಕೂಡ ಹೀಗೆ ಕರಿತಾ ಇದ್ದಾರೆ. ಹೀಗೆ ಈ 3 ಮರುಳುಸಿದ್ಧರನ್ನು ಇವರು ಯಾವ ರೀತಿ ಅರ್ಥ ಮಾಡ್ಕೊತಾರೆ, ಯಾವ ರೀತಿ ಅರ್ಥೈಸ್ಕೊತಾರೆ, ಇವರ ಕಾಲಮಾನಗಳು ಇವೆಲ್ಲವುಗಳನ್ನು ಕೂಡ ಇನ್ನೂ ಗೊಂದಲದಲ್ಲೇ ಇಟ್ಟಿದ್ದಾರೆ ವಿನಃ ಇನ್ನೂ ಸರಿಯಾದ ತೀರ್ಮಾನಕ್ಕೆ ಯಾರೂ ಕೂಡ ಬಂದಿಲ್ಲ. ಹೀಗಾಗಿ ಈ ಸರೂರು ಶಾಂತಯ್ಯನ ಹಿಂದಿನ ಹೆಸರು ರೇವಣಸಿದ್ಧ, ಕುರುಬ ರೇವಣಸಿದ್ಧ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಇದೇ ಕಥೆಗಳಲ್ಲೇ ನಮಗೆ ಗೊತ್ತಾಗುತ್ತದೆ. ಅದರಿಂದ ಇದು ಅನುಮಾನಕ್ಕಾಸ್ಪದ ಇಲ್ಲ. ಈ ಪಂಚಕೂಟ ದೇವಾಲಯ ಅಂತ ಏನು ಹೇಳಿದೆ, ಇದು ಲಾಕುಳ ಶೈವ ಪಂಚಮಠಗಳ ಪರಂಪರೆಯ ದೇವಾಲಯ. ಅಲ್ಲಿ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಜಿನ ಬುದ್ಧ, ಈ 5 ಮೂರ್ತಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ನಮಗೆ ಇಲ್ಲಿ ಬಳ್ಳಿಗಾವಿಯ ಶಾಸನದಲ್ಲೂ ಕೂಡ, ಬಳ್ಳಿಗಾವಿಯ ಪಂಚಮಠಗಳಲ್ಲೂ ಕೂಡ ಇದು ಗೊತ್ತಾಗುತ್ತೆ ನಮಗೆ. ಇಂಥವು ಅನೇಕ ಶಾಸನಗಳು, ಅನೇಕ ದೇವಾಲಯಗಳು ನಮಗೆ ಸಿಗ್ತವೆ. ಇದರ ಬಗ್ಗೆ ಏನು ಹೊಸ ಸಂದೇಹ ವ್ಯಕ್ತಪಡಿಸ್ತಕ್ಕಂಥ ವಿಷಯ ಏನೂ ಇಲ್ಲ. ಶಾಂತ ಮುತ್ತಯ್ಯನ ಚರಿತ್ರೆ ಇನ್ನೇನು ಮಾಡಿದರು, ಇಷ್ಟು ಹೇಳ್ಬಿಟ್ಟು ಇವರೇ ಮಾಡಿದರು, ಈ ಗದ್ದಿಗೆ ಮತ್ತು ದೇವಾಲಯಗಳ ಅರ್ಚಕರು ಕುರುಬರು ಅಂತ ಹೇಳ್ಬಿಟ್ರು. ಇಷ್ಟು ಸಾಕು, ಕುರುಬರಿಗೆ ಇನ್ನೇನು ಬೇಕಿಲ್ಲ. ಕುರುಬರು ಪೂಜೆ ಮಾಡ್ತಾ ಇದ್ದಾರೆ, ಇದು ಕುರುಬರದೆಯಾ ಅಂತ ಅಂದುಬಿಡ್ತಾರೆ. ಅವರೇನು ಹಿಂದೂ ನೋಡಲ್ಲ, ಮುಂದೂ ನೋಡಲ್ಲ. ಈಗ ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ದೇವಾಲಯ ಹಾಳು ಬಿದ್ದಾಗ ಯಾರ್ಯಾರೋ ಪೂಜೆ ಮಾಡ್ತಿದ್ದಾರೆ. ಈ ಪೂಜೆ ಮಾಡೋ ಒಂದೇ ಕಾರಣಕ್ಕೆ ಇದು ಅವ್ರದ್ದು ಅಂತಲ್ಲ, ಊರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರು ಇರೋದ್ರಿಂದ ಅವ್ರು ಪೂಜೆ ಮಾಡಿರ್ಬೋದು. ಕುರುಬರು ಶೈವರು ಮೂಲತಃ, ಶಿವಭಕ್ತರು,
ಗುರು ಪರಂಪರೆಯ ದೇವಾಲಯಗಳನ್ನು ಯಾವುದೇ ದೇವಾಲಯ ಆಗಿರ್ಬೋದು, ಅಲ್ಲೊಂದು ಮೂರ್ತಿ ಇದ್ದರೂ ಸರಿ ಇಲ್ದಿದ್ದರೂ ಸರಿ ಪೂಜೆ ಮಾಡ್ತಕ್ಕಂಥದ್ದು, ಹೊಸ ಇನ್ನೊಂದು ವಿಗ್ರಹವನ್ನು ಇಟ್ಟುಕೊಂಡು ಪೂಜೆ ಮಾಡಿ ಆ ದೇವಾಲಯವನ್ನು ಮುಂದುವರಿಸಿ ಹೋಗ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಯಾರೂ ಕೂಡ ದೇವಸ್ಥಾನಗಳನ್ನು ಹಾಳು ಕೆಡುವುದಿಲ್ಲ. ಅದರಲ್ಲೂ ಕೂಡ ಇಂಥ ಪಂಚಕೂಟ ದೇವಾಲಯಗಳನ್ನು ಯಾರೂ ಕೂಡ ಹಾಳು ಮಾಡೋದಿಲ್ಲ. ಅಲ್ಲಿ ರೇವಣಸಿದ್ಧನ ಗುಡಿ ಅಂತ ಬೇರೆ ಕರೆದಿರೋದ್ರಿಂದ ಖಂಡಿತವಾಗಿಯೂ ಅಲ್ಲಿ ಈ ಸರೂರು ಶಾಂತಯ್ಯನ ಗುರುವಾಗಿರ್ತಕ್ಕಂಥ ರೇವಣಸಿದ್ಧರು ಅನುಷ್ಠಾನ ಮಾಡಿರ್ತಕ್ಕಂಥ ಸಂಭವ ಬಹಳ ಇದೆ. ಯಾಕಂದ್ರೆ ಅದು ಲಾಕುಳ ಪಂಚಮಠಗಳ ಪರಂಪರೆ ಸೇರಿದ್ದು. ರೇವಣಸಿದ್ಧರು ಕೂಡ ವೀರಶೈವ ಆಚಾರ್ಯ ರೇವಣಸಿದ್ಧರು ಕೂಡ ಲಾಕುಳ ಪಂಚಮಠಗಳ ಪರಂಪರೆಗೆ ಸೇರಿದಂಥವರು. ಆದ್ದರಿಂದ ಅವರ ಸಂಪ್ರದಾಯವನ್ನು ನಾವು ಈಗಲೂ ಕೂಡ ಎಲ್ಲ ಕಡೆ ಜಂಗಮರು ಲಾಕುಳ ಪಂಚಮಠಗಳ ಪರಂಪರೆಯನ್ನು ಈಗಲೂ ಕೂಡ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ, ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಕುರುಬರಿಗೆ ಗೊತ್ತಿರೋದಿಲ್ಲ, ವೀರಶೈವರಿಗೆ ಗೊತ್ತಿದೆ. ವೀರಶೈವರ ವಿಚಾರಗಳು ಕುರುಬರಿಗೆ ಅರ್ಥವಾಗುವುದಿಲ್ಲ. ಅವರು ಏನೋ ಒಂದು ರೀತಿ ವಾದ ಮಾಡ್ಬೋದು. ಅವ್ರದ್ದೊಂದು ಕುರುಬರು ಅವ್ರಿಗೊಂದು ರೇವಣಸಿದ್ಧ ಅಂತಿದ್ದಾನೆ, ಶಾಂತಿ ಮುತ್ತಯ್ಯ ಅಷ್ಟನ್ನು ಅವರು ತಿಳ್ಕೊಂಡಾರೆ ವಿನಃ ಇದರ ಮೂಲ ಚರಿತ್ರೆಯನ್ನು ಅವರು ಎಳೆಯಾಗಿ ಬಿಡಿಸ್ಲಿಕ್ಕೆ ಅವ್ರ ಕೈಲಿ ಆಗಿಲ್ಲ. ಅಷ್ಟೇ ಏಕೆ, ಸಾಧುಲಿಂಗಾಯತರಲ್ಲೂ ಕೂಡ ಮೂಲ ಮರಳಿಸಿದ್ರೆ ಯಾರು, ದಲಿತ ಮರಳಿಸಿದ್ರೆ ಯಾರು ಅಂತಕ್ಕಂಥದ್ದನ್ನು ಇದುವರೆಗೂ ಕೂಡ ಅವರು ಕೂಡ ಬಿಡಿಸಲಾರದ ಕಗ್ಗಂಟಾಗಿ ದೊಡ್ಡ ವಿವಾದವನ್ನು ಮಾಡಿಕೊಂಡು ಮುಂದುವರಿತಿರ್ತಕ್ಕಂಥದ್ದು ಈಗಲೂ ಕೂಡ ನಡೀತಾ ಇದೆ. ಇದೇ ರೀತಿ ಅಲ್ಲೂ ಕೂಡ ಉಜ್ಜಯಿನಿಯಲ್ಲಿಯೂ ಕೂಡ ಇರತಕ್ಕಂಥದ್ದು ಅದು ಮಲ್ಲಿನಾಥ ಬಸದಿ ವಿನಃ ಅದು ಮರಳುಸಿದ್ಧನ ದೇವಾಲಯ ಅಲ್ಲ. ಅದು ಕೂಡ ದಲಿತ ಮರಳುಸಿದ್ಧನ ದೇವಾಲಯ ಅಲ್ವೇ ಅಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ದೇವಾಲಯದ ಒಳಗೆ ಇರ್ತಕ್ಕಂಥ ಜಿನಮೂರ್ತಿಗಳು, ಧ್ಯಾನಸ್ಥ ಭಂಗಿಯಲ್ಲಿರ್ತಕ್ಕಂಥ ತೀರ್ಥಂಕರರ ಮೂರ್ತಿಗಳು, ಜಿನಮೂರ್ತಿಗಳು ನಮಗೆ ಕಣ್ಣಿಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ಆದ್ದರಿಂದ ಅದು ಮಲ್ಲಿನಾಥ ಬಸದಿ, ಅದನ್ನು ಮಲ್ಲಿಕಾರ್ಜುನ ಲಿಂಗ ಅಂತ ಹೇಗೆ ನಾನು ಈಗ ಹೇಳಿದ್ನಲ್ಲ, ಈ ಪರಂಪರೆಯಿಂದ ಮೂಲ ಸಿದ್ಧ ಮಲ್ಲಿನಾಥ ಲಿಂಗದ ಪರಂಪರೆಯಿಂದ ವೀರಶೈವ ಜೈನ ಬೌದ್ಧರಿಗೆ ಈ ಮಲ್ಲಿನಾಥ ಲಿಂಗದ ಬಸದಿ ಮಲ್ಲಿಕಾರ್ಜುನ ದೇವಾಲಯವಾಗಿ ಸಿದ್ಧ ಮಲ್ಲಿನಾಥ ಲಿಂಗವಾಗಿ ಪೂಜೆಗೊಳ್ತಾ ಬಂದಿದ್ದಾವೆ. ಅವು ಸಮನ್ವಯ ಕೇಂದ್ರಗಳು, ವೀರಶೈವ ಜೈನ ಬೌದ್ಧರ ಸಮನ್ವಯ ಕೇಂದ್ರಗಳು. ಅವು ಒಂದು ರೀತಿ ಶೂನ್ಯ ಧ್ಯಾನ ಮಾಡ್ತಕ್ಕಂಥ ಅಜೀವಕರ ಒಂದು ಮಠಗಳಾಗಿದ್ದವು, ಬಸದಿಗಳಾಗಿದ್ದವು. ಇಲ್ಲಿ ಬಸದಿ ಮತ್ತು ಮಠ ಒಂದೇ ಆಗಿವೆ. ಇದಕ್ಕೆ ಸಾಕ್ಷಿಯಾಗಿ ಕೊಲ್ಲಿಪಾಕಿಯ ಹಿರಿಯ ಬಸದಿಯ ಬಗೆ ಅಂತ ಒಂದು ವೀರಶೈವ ಜಂಗಮರಿಗೆ ಒಂದು ಬಗೆ ಇದೆ, ಒಂದು ಗೋತ್ರದ ರೀತಿಯಲ್ಲಿ ಬಗೆ ಇದೆ. ಅದೇ ರೀತಿ ಈ ಮೇಲಣಗವಿಯ ಬಸದಿ ಅಂದರೆ ಶಿವಗಂಗೆಯಲ್ಲಿರ್ತಕ್ಕಂಥ ಮೇಲಣಗವಿ ಬಸದಿ ಏನಿದೆ, ಶಾಂತ ಮಲ್ಲಿಕಾರ್ಜುನ ಪರಂಪರೆ ಏನಿದೆ, ಅಲ್ಲೂ ಕೂಡ ಈ ಶಾಂತ ಮತ್ತು ಮಲ್ಲಿಕಾರ್ಜುನ ಎರಡೂ ಬಂದಿದ್ದಾವೆ. ಅಲ್ಲೂ ಕೂಡ ಶಿವಗಂಗೆಯ ಮೇಲಣಗವಿಯ ಬಸದಿಯ ಬಗೆ ಅಂತಕ್ಕಂಥ ಬಗೆ ಕೂಡ ಬಂದಿದೆ. ಆದ್ದರಿಂದ ಇಲ್ಲಿ ವೀರಶೈವ ಮತ್ತು ಜೈನ ಬೌದ್ಧ ಧರ್ಮಗಳು ಬಹಳ ಹಿಂದಿನಿಂದಲೂ ಸಮನ್ವಯವಾಗಿ ಬಂದಿದ್ದಾವೆ ಅಂತಕ್ಕಂಥದ್ದು ಅದ್ಭುತವಾಗಿರತಕ್ಕಂಥ ಸಂಶೋಧನೆ ಇದಾಗಿದೆ. ಆದ್ದರಿಂದ ವೀರಶೈವರಲ್ಲಿ ಶಾಂತ ಪರಂಪರೆ ಇರತಕ್ಕಂಥದ್ದನ್ನೇ ಕುರುಬರಿಗೆ ಬೋಧಿಸಿ ಶಾಂತಯ್ಯ ಆಗಿದ್ದಾನೆ. ಕುರುಬ ರೇವಣಸಿದ್ಧ ಯಾವ ವೀರಶೈವ ಆಚಾರ್ಯ ವರಪ್ರಸಾದದಿಂದ ಹುಟ್ಟಿದಂಥ ಒಬ್ಬ ಕುರುಬ ರೇವಣಸಿದ್ಧ ವೀರಶೈವ ಆಚಾರ್ಯರ ಪ್ರಭಾವದಿಂದ ಶಾಂತ ಪರಂಪರೆಯಿಂದ ಶಾಂತಯ್ಯ ಆಗಿದ್ದಾನೆ. ಅದೇ ರೀತಿಯಾಗಿ ಉಜ್ಜಿನಿ ಪೀಠದಲ್ಲೂ ಕೂಡ ಮೂಲ ಸಿದ್ಧಮಲ್ಲಿನಾಥ ಲಿಂಗದ ಮರಳು ಪರಂಪರೆಯಿಂದ ಪ್ರಭಾವಕ್ಕೊಳಪಟ್ಟಂಥ ಒಬ್ಬ ಸಾಮಾನ್ಯ ದಲಿತ ಕೆಳವರ್ಗದ ಒಬ್ಬ ಬಲವಂತ ಅಂತಕ್ಕಂಥ ಒಬ್ಬ ಹುಡುಗ ಅಲ್ಲಿನ ಜೈನ ಸಂಪ್ರದಾಯಕ್ಕೆ ಒಳಪಟ್ಟು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿ ಅಲ್ಲಿ ಕುರಿಕೋಣಗಳನ್ನು ಬಲಿ ಕೊಡ್ತಕ್ಕಂಥದ್ದನ್ನು ಊರಿನಲ್ಲಿ ಗ್ರಾಮಸ್ಥರು ಗ್ರಾಮ ದೇವತೆಗೆ ಬಲಿ ಕೊಡ್ತಾ ಇದ್ದಂಥ ಒಂದು ಕುರಿಕೋಣಗಳನ್ನು ನಿರ್ಬಂಧಿಸ್ತಾನೆ. ಅದೇ ರೀತಿ ಬ್ರಾಹ್ಮಣರ ಯಜ್ಞಗಳನ್ನು ಕೂಡ ಅವನು ನಿರ್ಬಂಧಿಸ್ತಾನೆ ಅಂತಕ್ಕಂಥದ್ದು ಅವನ ಚರಿತ್ರೆಯಿಂದ ಗೊತ್ತಾಗುತ್ತದೆ. ಆದ್ದರಿಂದ ಇಲ್ಲಿ ಜೈನ ಮತ್ತು ವೀರಶೈವ ಬೌದ್ಧ ಈ ಮೂರು ಧರ್ಮಗಳ ಪ್ರಭಾವಗಳು ಸಮನ್ವಯವಾಗಿ ಅವು ಅಲ್ಲಿ ಅಜೀವಕರ ಶೂನ್ಯ ಧ್ಯಾನ ಕೇಂದ್ರಗಳಾಗಿದ್ದವು. ಅಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಇರ್ತಾ ಇದ್ದರು, ಎಲ್ಲರೂ ಕೂಡ ಭಿಕ್ಷುಕರಾಗಿದ್ದರು. ಕೇವಲ ಜೀವನಾಧಾರವಾಗಿ ಭಿಕ್ಷೆಯನ್ನು ಮಾಡಿಕೊಂಡು ಬಂದು ಅನಂತರ ಅವರು ತಮ್ಮ ಈ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ಧ್ಯಾನಸ್ಥರಾಗಿ ಇಂಥ ಒಂದು ದೇವಸ್ಥಾನಗಳಲ್ಲಿ ಬಸದಿಗಳಲ್ಲಿ ಇರ್ತಾ ಇದ್ದರು ಅಂತಕ್ಕಂಥದ್ದು. ಹರದನಹಳ್ಳಿಯ ಗೋಸಲ ಮಠವನ್ನು ಕೂಡ ಇದು ಇಂಥ ಒಂದು ಕೇಂದ್ರವಾಗಿತ್ತು. ಸೊಗಲಗುಡ್ಡದಲ್ಲೂ ಇತ್ತು, ಸವದತ್ತಿಯಲ್ಲೂ ಇತ್ತು ಅಂತಕ್ಕಂಥದ್ದು ನಮಗೆ. ಮತ್ತು ಕೋಲಾರದ ಹತ್ರ ಒಂದು ಊರಿನಲ್ಲೂ ಕೂಡ ಇಂಥ ಒಂದು ಅಜೀವಕರ ಕೇಂದ್ರ ಇದೆ. ಇದು ಮಹಾವೀರ ಅಂದರೆ ಕ್ರಿಸ್ತ ಪೂರ್ವದ ಕಾಲದ ಒಂದು ವಿಷಯಗಳು. ಹೀಗಾಗಿ ಈ ಪಂಚಮಠಗಳ ಪರಂಪರೆ ಬಹಳ ಹಿಂದಕ್ಕೆ ಹೋಗುತ್ತದೆ. ಆದ್ದರಿಂದ ಈ ಶಾಂತ ಪರಂಪರೆ ಬಂದುದೇ ಶಿವನಿಂದ, ಸಾಕ್ಷಾತ್ ಕೈಲಾಸ ಶಿವನಿಂದಲೇ ಶಾಂತಿ, ತಪಸ್ಸು, ಯೋಗ, ಧ್ಯಾನ, ಭಕ್ತಿ, ಸತ್ಯ, ಅಹಿಂಸೆ
ಬ್ರಹ್ಮಚರ್ಯ ಇವೆಲ್ಲವೂ ಕೂಡ ವೈರಾಗ್ಯ, ಜ್ಞಾನ ಇವೆಲ್ಲವೂ ಕೂಡ ಶಿವನಿಂದಲೇ ಬಂದಂಥವು ಅಂತಕ್ಕಂಥದ್ದನ್ನು ಬಹಳ ಜನ ಇನ್ನೂ ತಿಳ್ಕೊಂಡಿಲ್ಲ. ಶಿವ ಅಂತಂದರೆ ಏನೋ ಒಂದು ರೀತಿಯಾಗಿ ಬೇಕಾಬಿಟ್ಟಿಯಾಗಿ ತಿಳ್ಕೊಂಡಿದ್ದಾರೆ, ಅದು ತಪ್ಪು. ಇಡೀ ಪ್ರಪಂಚವೇ ಶಿವನಿಂದ, ಶಿವನ ಶಾಂತ ಪರಂಪರೆಯಿಂದ ಬೆಳೆದಿದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬುದ್ಧ ಆಗಲಿ, ಜೈನ ಆಗಲಿ, ವೀರಶೈವ ಜಂಗಮರಾಗಲಿ, ಯಾರೇ ಆಗಲಿ ಈ ಯೋಗ ಪರಂಪರೆ ಎಲ್ಲಿಂದ ಬಂತು ಅಂದರೆ ಅದು ಶಿವಯೋಗ ಪರಂಪರೆ ಬಂದಿದ್ದು ಶಿವನಿಂದ, ಸಾಕ್ಷಾತ್ ಕೈಲಾಸದಿಂದ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಕೈಲಾಸ ಪರಂಪರೆಯನ್ನು ಕಡೆಗಣನೆ ಮಾಡಿ ಮರೆತು ಕಲ್ಯಾಣ ಪರಂಪರೆಯನ್ನು ಅಳವಡಿಸ್ಕೊಳ್ತಾ ಇದ್ದೇವೆ. ಶಿವಾಚಾರ್ಯರ ಪರಂಪರೆಯನ್ನು ಅಲ್ಲಗಳೆದು ಬಸವಾಚಾರ್ಯಗಳ ಪರಂಪರೆಯನ್ನು ಬೆಳೆಸ್ತಾ ಇದ್ದೇವೆ. ಇದು ತಪ್ಪು. ಯಾವಾಗಲೂ ಕೂಡ ಮೂಲ ಚರಿತ್ರೆಯನ್ನು, ಮೂಲ ಸನಾತನ ಧಾರ್ಮಿಕ ಚರಿತ್ರೆಯನ್ನು, ನಮ್ಮ ಭಾರತದ ಇತಿಹಾಸವನ್ನು ತಮಗೆ ಮನಬಂದಂತೆ ಮಟುಕುಗೊಳಿಸಿ, ಕತ್ತರಿಸಿ, ತುಂಡು ಮಾಡಿ ಕೇವಲ 12ನೇ ಶತಮಾನದಿಂದ ಭಾರತದ ಸಮಗ್ರ ಸನಾತನ ಧಾರ್ಮಿಕ ಚರಿತ್ರೆಯನ್ನು ಅಳೆಯತಕ್ಕಂಥದ್ದು ಬಹಳ ಕ್ಷುಲ್ಲಕ ಸಂಗತಿ. ಆದ್ದರಿಂದ ಇದನ್ನು ಮಾಡಬಾರದು. ನಾವಾದರೂ ಸನಾತನ ವೀರಶೈವ ಧರ್ಮದ ವಾರಸುದಾರರಾಗಿರ್ತಕ್ಕಂಥ ವೀರಶೈವ ಜಂಗಮರು ಇದಕ್ಕೆ ಆಸ್ಪದವನ್ನು ಕೊಡಬಾರದು. ಯಾರು ಏನು ಬೇಕಾದ್ರೂ ಮಾಡಿಕೊಳ್ಳಲಿ, ಯಾರು ಏನು ಬೇಕಾದರೂ ತಮಗೆ ಮನಬಂದಂತೆ ಆಡಲಿ, ಕುಣಿಯಲಿ, ಏನು ಬೇಕಾದರೂ ಮಾಡಲಿ. ಆದರೆ ನಾವು ನಮ್ಮ ಮೂಲ ಧಾರ್ಮಿಕ ಸಂಸ್ಕೃತಿಯನ್ನು, ಇದರ ಸಂಬಂಧಪಟ್ಟ ಇತಿಹಾಸವನ್ನು, ಶಿವಗಣಗಳ ಪರಂಪರೆಯನ್ನು, ಗೋತ್ರ ಸೂತ್ರಗಳನ್ನು, ಆಗಮ ಪರಂಪರೆಯನ್ನು, ವೀರಶೈವ ಸನಾತನ ಸಂಸ್ಕೃತಿಯನ್ನು ನಾವು ಎಂದೂ ಮರೆಯಬಾರದು. ಯಾವತ್ತೂ ಕೂಡ ಅದನ್ನು ಕೈ ಬಿಡಬಾರದು. ನಮಗೆ ವಚನ ಸಂಸ್ಕೃತಿ ಮತ್ತು ಶರಣರ ಪರಂಪರೆ ಅಷ್ಟು ನಮಗೆ ಸಮಂಜಸ ಅಲ್ಲ. ಅದನ್ನು ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ, ನಾವು ಅಪಹಾಸ್ಯಕ್ಕೊಳಗಾಗಿ ಇವರು ಕೂಡ ಶರಣರ ಕಾಲದವರು, ಇವರು ಹಳಬರಲ್ಲ ಅಂತಕ್ಕಂಥ ಮನೋಭಾವ ಈಗಾಗಲೇ ಬಂದಿದೆ. ಅದಕ್ಕೋಸ್ಕರ ನಾವು ಇದನ್ನು ಅವಕಾಶ ಯಾವತ್ತೂ ಕೊಡಬಾರ್ದು. ನಮ್ಮದು ಸನಾತನ ಧರ್ಮ ಅಂತಲೇ ಹೇಳ್ಕೋಬೇಕು. ಯಾರೆಷ್ಟೇ ಬೈಲಿ, ಸನಾತನ ಅಂತಂದರೆ ಬೇಕಾದರೆ ಅವರು ಮುಖಕ್ಕೆ ಮೈಗೆಲ್ಲ ಖಾರವನ್ನು, ಉಪ್ಪು ಹುಳಿ ಖಾರ ಹಾಕಿ ತಿಕ್ಕಳ್ಳಿ. ಆದರೆ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಮರುಳಾಗಬಾರ್ದು. ನಮ್ಮಿಂದ ಅವರು ಮರುಳಾಗಿ ಮರುಳು ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮಿಂದ ಶಾಂತ ಧರ್ಮವನ್ನು ಸ್ವೀಕಾರ ಮಾಡಿ ಅವರು ಶಾಂತಯೇ ಆಗಿದ್ದಾರೆ. ಹೀಗಿರುವಾಗ ನಾವು ಮೂಲ ಸಂಸ್ಕೃತಿಯನ್ನು ನಾವು ಎಂದೂ ಕೂಡ ಬಿಟ್ಟು ಕೊಡಬಾರ್ದು. ಇದು 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 ಸುಮ್ಮನೆ ಹುಡುಗಾಟದ ವಿಷಯ ಅಲ್ಲ, ನಮ್ಮ ಅಸ್ಮಿತೆಯ ಪ್ರಶ್ನೆ, ಭಾರತದ ಇತಿಹಾಸದ ಧಾರ್ಮಿಕ ಅಧ್ಯಯನದ ಸಂಶೋಧನೆಯ ಪ್ರಶ್ನೆ. ಆದ್ದರಿಂದ ಇಂಥ ಗಟ್ಟಿ ಸಂಗತಿಗಳನ್ನು ನೀವು ತಿಳ್ಕೋಬೇಕು. ನಾವು ನಮ್ಮ ಧರ್ಮಪೀಠದಿಂದ ಇರತಕ್ಕಂಥ ವಿಷಯವನ್ನಷ್ಟೇ ನಾವು ಬೋಧನೆ ಮಾಡ್ತೀವಿ. ತಿಳ್ಕೊಳ್ತಕ್ಕಂಥದ್ದು, ಆಚರಿಸ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಆದರೆ ನಮ್ಮ ಧರ್ಮಪೀಠ ಸಾಕಷ್ಟು ಅಧ್ಯಯನವನ್ನು ಮಾಡಿ ಆಧಾರಗಳನ್ನು ಇಟ್ಟುಕೊಂಡು ಈ ವಿಷಯವನ್ನು ನಿಮ್ಮ ಮುಂದೆ, ಸಮಾಜದ ಮುಂದೆ ಇಡ್ತಾ ಇದೆ. ನಾವು ಯಾರ ಪೂರ್ವಾಗ್ರಹ ಪೀಡಿತರಲ್ಲ, ಯಾರ ಪರ ಅಲ್ಲ, ಪಕ್ಷ ಅಲ್ಲ. ಕೇವಲ ನಾವು ಸತ್ಯದ ಪರ, ಸತ್ಯದ ಅನ್ವೇಷಣೆಯ ಪರ, ಗ್ರಂಥಗಳ ಅಧ್ಯಯನದಿಂದ ಬಂದಂಥ ಫಲಿತವನ್ನು ಮಾತ್ರ ನಮಗೆ ಹೇಳ್ತಿದ್ದೇವೆ. ನಾವು ಯಾರ ಪಕ್ಷ ಪರವೂ ಅಲ್ಲ, ಯಾರ ಬಗ್ಗೆಯೂ ಕೂಡ ಕಡಿಮೆ ಜಾಸ್ತಿ ಅಂತಕ್ಕಂಥದ್ದಿಲ್ಲ. ತಕ್ಕಡಿಯಲ್ಲಿ ತೂಕ ಮಾಡಿದಂತೆ ಸತ್ಯವನ್ನು ತೂಕ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದಷ್ಟೇ ನಮ್ಮ ಕೆಲಸ. ಯಾಕಂತಂದರೆ ಹಿಂದಿನ ಇಬ್ಬರು ಸಂಶೋಧಕರ ಪೂರ್ವ ಪರಂಪರೆಯನ್ನು ಮುಂದುವರಿಸಿಕೊಂಡು ಅವುಗಳಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಒಳ್ಳೆಯ ಉತ್ತಮ ಚರಿತ್ರೆಯನ್ನು ಕೊಡತಕ್ಕಂಥದ್ದು ಮುಂದಿನ ಒಂದು ಸಂಶೋಧಕರ ಕೆಲಸವಾಗಿರುವುದರಿಂದ ನಾನು ಈ ಮಧ್ಯಕಾಲದ ಸಂಶೋಧಕನಾಗಿದ್ದೇನೆ. ಇನ್ನು ಮುಂದಿನ ಸಂಶೋಧಕರು ಇವುಗಳನ್ನು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡಿ ಸಮಗ್ರವಾಗಿ ತಿಳ್ಕೊಂಡು ಇದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಕೇವಲ ಇದು ನಮ್ಮ ತಲೆ ಮೇಲೆ ಇಲ್ಲ. ಆದರೆ ಚಿದಾನಂದ ಮೂರ್ತಿಯವರು ನಮಗೆ ತಾವು ಮಾಡಿರತಕ್ಕಂಥ ಕೆಲವಾರು ದೋಷಗಳನ್ನು ನನ್ನ ಮುಂದೆ ಬಹಳ ಓಪನ್ನಾಗಿ, ಮುಕ್ತವಾಗಿ ಮುಂದಿಟ್ಟು ಇಂತಿಂಥ ದೋಷಗಳು ನಮ್ಮಿಂದ ಆಗಿದ್ದಾವೆ, ಮುಂದಿನ ಚರಿತ್ರೆಯನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಹದಾಸೆಯಿಂದ ನನಗೆ ಆಶೀರ್ವಾದವನ್ನು ಮಾಡಿದ್ದರಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನಗೂ ಕೂಡ ಸಂಶೋಧನೆ, ನನಗೇನು ಗೊತ್ತಿರಲಿಲ್ಲ ಸಂಶೋಧನೆ ಅಂದ್ರೇನು, ಇತಿಹಾಸ ಅಂದ್ರೇನು ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ಒಬ್ಬ ಸಹಜ ಮಾಮೂಲಿ ಮನುಷ್ಯನಾಗಿದ್ದೆ. ಆದರೆ ಯಾವುದೋ ಕಾರಣಾಂತರದಿಂದ ನಮ್ಮದು ಮಠಸ್ಥರ ಪರಂಪರೆಯಾದ್ದರಿಂದ ಸಾಕಷ್ಟು ಅಧ್ಯಯನಗಳು ನಮ್ಮ ಮಠದಲ್ಲೇ ಇದ್ದಿದ್ದರಿಂದ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ನಮ್ಮ ಮಠದ ಚರಿತ್ರೆಯಲ್ಲೇ ಸಾಕಷ್ಟು ಸಂಶೋಧನೆಗಳು ಅಡಗಿದ್ದರಿಂದ, ಅಲ್ಲಿಯೇ ಪಂಚಮಠಗಳ ಪರಂಪರೆ ಇದ್ದಿದ್ದರಿಂದ, 4-5 ಮಠಗಳು ನಮ್ಮದು ಇದ್ದಿದ್ದರಿಂದ, ಅಲ್ಲಿ ರೇವಣಸಿದ್ಧರು ಮತ್ತು ಅವರ ಶಿಷ್ಯರಾಗಿರ್ತಕ್ಕಂಥ ಸಿದ್ದರಾಮನ ಮಠ ಇವೆಲ್ಲವೂ ಇದ್ದಿದ್ದರಿಂದ, ಮತ್ತು ಇವೆಲ್ಲ ಸಂಗತಿಗಳು ರಾಮಗಿರಿ ಕರಿಸಿದ್ದೇಶ್ವರರ ಕ್ಷೇತ್ರ ಅಲ್ಲೇ ಇದ್ದಿದ್ದರಿಂದ ಅಲ್ಲಿಗೆ
ಯಡೂರು ಸಿದ್ಧಲಿಂಗೇಶ್ವರರು ಬಂದಿದ್ದರಿಂದ ಮತ್ತು ನಮ್ಮ ಮಠದಲ್ಲಿಯೇ ಇಬ್ಬರು ದೊಡ್ಡ ಸಿದ್ದಯ್ಯ ಮತ್ತು ಸಣ್ಣ ಸಿದ್ದಯ್ಯ ಅಂತಕ್ಕಂಥ ಇಬ್ಬರು ಚರಂತರು ಶಿವಾಚಾರ್ಯರು ಆ 15ನೇ ಶತಮಾನದಲ್ಲಿ ಹಂಪೆಯಲ್ಲಿ ಹೊರಟಂಥ ಕರಿಸಿದ್ದೇಶ್ವರರು ಮತ್ತು ಯಡೂರು ಸಿದ್ಧಲಿಂಗೇಶ್ವರರ ವೀರಶೈವ ಧರ್ಮಪ್ರಸಾದದಲ್ಲಿ ಪಾಲ್ಗೊಂಡು ನಮ್ಮ ಊರ ಹೊರಗಡೆ ಇರತಕ್ಕಂಥ ಕೆರೆಯ ಪಕ್ಕದ 8 ಕಲ್ಲಿನ ಕಂಬದ ಮಠದಲ್ಲಿ ಶಿವೈಕ್ಯರಾಗಿದ್ದರಿಂದ ಮತ್ತು ರಾಮಗಿರಿ ಕರಿಸಿದ್ದೇಶ್ವರರು ನಮ್ಮ ಮನೆತನದಿಂದ ಕೊಟ್ಟಂಥ ಕನ್ಯೆಯ ಗರ್ಭಸಂಜಾತರಾಗಿದ್ದರಿಂದ ಮತ್ತು ಚಿತ್ರದುರ್ಗ ನಮ್ಮ ಸನಿಹದಲ್ಲೇ ಇದ್ದಿದ್ದರಿಂದ ಆ ರಾಮಗಿರಿ ಕ್ಷೇತ್ರ ಮತ್ತು ಕರಿಸಿದ್ದೇಶ್ವರರ ಹುಟ್ಟಿರತಕ್ಕಂಥ ಗ್ರಾಮ ಗುಂಡಸಮುದ್ರ ಇವೆಲ್ಲವೂ ಹತ್ತಿರದಲ್ಲಿ ಇದ್ದಿದ್ದರಿಂದ ಅಲ್ಲಿ ಕರಿಸಿದ್ದೇಶ್ವರ ಮಠಗಳು ಸಾಕಷ್ಟು ಇರುವುದರಿಂದ ಮತ್ತು ಆಲುರಾಮೇಶ್ವರ ಕ್ಷೇತ್ರ ಮುಂತಾದ ರಾಮೇಶ್ವರ ಲಿಂಗಗಳ ಕ್ಷೇತ್ರಗಳು ಇರುವುದರಿಂದ ನಾವು ಅವುಗಳನ್ನು ಮನೆದೇವರಾಗಿ ಮಾಡಿಕೊಂಡು ಪ್ರತಿ ವರ್ಷ ಅವಕ್ಕೆ ಪ್ರತಿ ಸಮಯದಲ್ಲೂ ಕೂಡ ಅಲ್ಲಿ ಪೂಜೆ ನೈವೇದ್ಯ ಮತ್ತು ಅನ್ನ ಸಂತರ್ಪಣೆ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದರಿಂದ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧ 2 ಮಠಗಳು ಒಳಜಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ಕೋಲಾಹಲವನ್ನು ಉಂಟು ಮಾಡಿದ್ದರಿಂದ ಇವೆಲ್ಲವೂ ಕೂಡ ನಮ್ಮ ಬಾಲ್ಯದಲ್ಲಿ ಪರಿಣಾಮವನ್ನು ಬೀರಿದ್ದರಿಂದ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ನಾವು ಕೂಡ ಸಂಶೋಧಕರಾಗಬೇಕು ಅಂತ ದೃಷ್ಟಿಯಿಂದ ಒಂದು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಸಂಶೋಧನೆಗೆ ಸಂಬಂಧಪಟ್ಟಂಥ ಒಂದು ಕೋರ್ಸನ್ನು ಮಾಡಿ ಅದರಿಂದ ಪದವಿ ಪತ್ರವನ್ನು ಪಡೆದಿದ್ದರಿಂದ ಅಧಿಕೃತವಾಗಿ ಸಂಶೋಧಕನಾಗಿದ್ದರಿಂದ ಇದರ ಬಗ್ಗೆ ಸಂಶೋಧನೆ ನಮಗೆ ಅಳವಟ್ಟಿದ್ದರಿಂದ ಇಂಥ ಸಂಶೋಧನೆಯನ್ನು ಮಾಡಿ ನಿಮಗೆ ನಾನು ಬಹಳ ಕಷ್ಟಪಟ್ಟು ಸುಮಾರು 25, 30, 40 ವರ್ಷಗಳ ಹಿಂದೆಯೇ ನನಗೆ ಸಂಶೋಧನೆಯ ಛಲವಿತ್ತು. ಆದರೆ ಈಗ